ಬೆಂಗಳೂರಿನಲ್ಲಿ ಕಾಲ್ತುಳಿತ ದುರಂತ ನಡೆದ ದಿನ ಮೆಟ್ರೋದಲ್ಲಿ ಕೂದಲೆಳೆ ಅಂತರದಲ್ಲಿ ದುರಂತ ತಪ್ಪಿದೆ. ಸ್ಟೇಡಿಯಂಗೆ ಹೋಗೋದಕ್ಕೆ ಮೆಟ್ರೋದಲ್ಲಿ ಜನಸಾಗರವೇ ಇತ್ತು. ಮೆಟ್ರೋ ಡೋರ್ ಕ್ಲೋಸ್ ಮಾಡೋದಕ್ಕೂ ಕೂಡ ಫ್ಯಾನ್ಸ್ ಬಿಟ್ಟಿರಲಿಲ್ಲ. ಚಿನ್ನಸ್ವಾಮಿಗೆ ಟಿಕೆಟ್ ಫ್ರೀ ಸರ್, ಅದಕ್ಕೆ ಹೋಗ್ತಾ ಇದ್ದೀವಿ ಸರ್, ಇದು ಸ್ಯಾಂಪಲ್ ಅಷ್ಟೇ, ಇನ್ನು ತುಂಬಾ ಜನ ಬರ್ತಾ ಇದ್ದಾರೆ ಹೇಳಿದ್ರಂತೆ. ಇದನ್ನು ಕೇಳಿ ಸಿಬ್ಬಂದಿ ಎಚ್ಚೆತ್ತುಕೊಂಡ್ರು. BMRCL ಗಮನಕ್ಕೆ ತಂದರು. ನಿಲ್ದಾಣದ ಡೋರನ್ನು ಕ್ಲೋಸ್ ಮಾಡಿದ್ರು. ದಟ್ಟಣೆ ಕಡಿಮೆ ಆದಮೇಲೆ ಓಪನ್ ಮಾಡಿದ್ದಾರೆ. ಅನಾಹುತ ತಪ್ಪಿದೆ. ನಾವು ಮೊನ್ನೆ ಇದ್ರ ಬಗ್ಗೆ ಮಾತಾಡಿದ್ವಿ. ಜಾಗನೇ ಇರಲಿಲ್ಲ ರೀ. ಅದು ವಿಧಾನಸೌಧ ಮೆಟ್ರೋ ಆಗಿರ್ಬೋದು, ಕಬ್ಬನ್ ಪಾರ್ಕ್ ಮೆಟ್ರೋ ಆಗಿರ್ಬೋದು, ಜಾಗನೇ ಇಲ್ಲ. ಮೆಜೆಸ್ಟಿಕ್ ಇಂಟರ್ಚೇಂಜು ಅಲ್ಲೂ ಕೂಡ ಜಾಗ ಇರಲಿಲ್ಲ. ಅಷ್ಟರ ಮಟ್ಟಿಗೆ ಜನ ಬಂದಿದ್ರು. ಯಾವ ಟೋಕನ್ನು ಇಲ್ಲ, ಯಾವ ಮಣ್ಣಂಗಟ್ಟಿನೂ ಇಲ್ಲ, ಯಾರು ಟಿಕೆಟೇ ತಗೊಂಡಿಲ್ಲ. ಆ ಗೇಟನ್ನು ಹಾರ್ಕೊಂಡು ಬರ್ತಾ ಇದ್ರು. ನೋಡಿ, ಮೆಟ್ರೋದ ಗೇಟ್ ಕ್ಲೋಸ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ನೋಡಿ, ಅದು ಮೆಟ್ರೋ ಗೇಟೇ ಕ್ಲೋಸ್ ಆಗ್ತಾ ಇರಲಿಲ್ಲ. ಮೆಟ್ರೋ ಟ್ರ್ಯಾಕ್ನಲ್ಲಿ 720 ವೋಲ್ಟ್ ಕರೆಂಟ್ ಪಾಸ್ ಆಗ್ತಾ ಇರುತ್ತೆ. ಯಾರಾದರೂ ಅದ್ರ ಮೇಲೆ ಬಿದ್ದರೆ ಮುಗ್ದೇ ಹೋಯ್ತು ಕತೆ. ಸತ್ತರ ಡೀಟೇಲ್ಸ್ ಕೊಡೋದು ಹೋಗ್ತಾರೆ. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸತ್ತರ ದಿನ ಅಂದರೆ 4ನೇ ತಾರೀಕಿನ ದಿನ ದಾಖಲೆ ಪ್ರಮಾಣದಲ್ಲಿ ಮೆಟ್ರೋದಲ್ಲಿ ಪ್ರಯಾಣ ಮಾಡಿದ್ದಾರೆ. ಸ್ವಲ್ಪ ಯಾಮಾರಿದ್ರು ಕೂಡ ಅಲ್ಲೂ ಅನಾಹುತ ಆಗ್ತಾ ಇತ್ತು. ವಾಸ್ತವ ಎಲ್ಲ ರೀತಿಯ ತಯಾರಿ ಮಾಡಿದ್ದೀವಿ, ಎಲ್ಲ ರೀತಿಯ ಸಿದ್ಧತೆ ಮಾಡ್ಕೊಂಡಿದ್ದು ಅಂತ ಹೇಳಿ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆಯ ನಡುವೆ ಸಮನ್ವಯತೆ ಕೊರತೆಯಿಂದ ತೊಂದರೆಗೀಡಾಗಿ 11 ಜನರು ಕಾಲ್ತುಳಿತಕ್ಕೆ ಬಲಿಯಾದಂತಹ ನಿದರ್ಶನ ನಮ್ಮ ಕಣ್ಣ ಮುಂದೆ ಇರುವಾಗ ಯಾವುದೇ ರೀತಿಯ ಇಂಟೆಲಿಜೆನ್ಸ್ ರಿಪೋರ್ಟ್ ಇಲ್ಲದೆ ಒಂದೇ ಒಂದು ಸಮಯ ಪ್ರಜ್ಞೆಯಿಂದ ದೊಡ್ಡ ದುರಂತವನ್ನು ಹೇಗೆ ತಪ್ಪಿಸಬಹುದು ಅನ್ನೋದಕ್ಕೆ ಇವತ್ತು BMRCL ಉತ್ತಮ ಉದಾಹರಣೆಯಾಗಿ ನಮ್ಮ ಕಣ್ಣ ಮುಂದೆ ನಿಲ್ಲುತ್ತೆ. ಯಾಕಂದ್ರೆ ಅವರಿಗೆ ಅವತ್ತು ದೊಡ್ಡ ಪ್ರಮಾಣದಲ್ಲಿ ಈ ರೀತಿಯ ಅಂದ್ರೆ ಅವತ್ತು ಆ ದಿನ ಏನಿದೆ ಜುಲೈ 4ರಂದು ದೊಡ್ಡ ಪ್ರಮಾಣದಲ್ಲಿ ಪ್ರಯಾಣಿಕರು ಸಂಚರಿಸಬಹುದು ಅನ್ನೋ ಒಂದು ಯೋಚನೆ ಇತ್ತು. ಬಿಟ್ರೆ ಈ ರೀತಿ ಆಗುತ್ತೆ ಅನ್ನೋ ಥಿಂಕಿಂಗ್ ಕೂಡ ಇರಲಿಲ್ಲ. ಯಾವುದೋ ಇಂಟೆಲಿಜೆನ್ಸ್ ರಿಪೋರ್ಟ್ ಕೂಡ BMRCLಗಿಲ್ಲ. ಈ ಒಂದು ಸಂದರ್ಭದಲ್ಲಿ ಮೆಟ್ರೋ ಏನು MG ರೋಡ್ ಮೆಟ್ರೋ ನಿಲ್ದಾಣದಲ್ಲಿ ಒಬ್ರು ಸೆಕ್ಯೂರಿಟಿಗೆ ಒಬ್ರು ಮಾಹಿತಿ ಕೊಡ್ತಾರೆ. ಸರ್, ಇದು ಅಷ್ಟೇ ಅಲ್ಲ, ಇನ್ನು ಜಸ್ಟ್ ಸ್ಯಾಂಪಲ್ ಅಷ್ಟೇ, ನಮಗೆ ಫ್ರೀ ಟಿಕೆಟ್ ಇದೆ, ಅಂದ್ರೆ ಚಿನ್ನಸ್ವಾಮಿಗೆ ಫ್ರೀ ಟಿಕೆಟ್ ಎಂಟ್ರಿ ಇರೋದ್ರಿಂದ ದೊಡ್ಡ ಸಂಖ್ಯೆಯಲ್ಲಿ ಜನ ಬರ್ತಾರೆ ಅಂತ ಮಾತಾಡೋ ಸಂದರ್ಭದಲ್ಲಿ ಹೇಳ್ತಾರೆ. ಇದನ್ನೇ ಸೀರಿಯಸ್ ತಗೊಂಡಂತ ಸೆಕ್ಯೂರಿಟಿ
ಕೂಡಲೇ BMRCL ಉನ್ನತ ಮಟ್ಟದ ಅಧಿಕಾರಿಗಳಿಗೆ ಇನ್ಫಾರ್ಮ್ ಮಾಡ್ತಾರೆ. ಅಲ್ಲಿರುವಂತಹ ಈ ಒಂದು ಸಂದರ್ಭದಲ್ಲಿ ಅಧಿಕಾರಿಗಳು ಅಲ್ಲಿರುವಂತಹ ಕ್ರಾಸ್ ಚೆಕ್ ಮಾಡಿದಂತಹ ಸಂದರ್ಭದಲ್ಲಿ ಇಡೀ ರೋಡ್ ಕಂಪ್ಲೀಟ್ ಆಗಿ ಬ್ಲಾಕ್ ಆಗಿರೋದು ಗೊತ್ತಾಗುತ್ತೆ. ಅಂದ್ರೆ ಚಿನ್ನಸ್ವಾಮಿಯ ಸುತ್ತಮುತ್ತ ಹಾಗೂ ವಿಧಾನಸೌಧ ಸುತ್ತಮುತ್ತ ರಸ್ತೆಗಳು ಕಂಪ್ಲೀಟ್ ಆಗಿ ಬ್ಲಾಕ್ ಆಗಿರೋದು ಗೊತ್ತಾಗುತ್ತೆ. ಇವರ ಒಂದು ನಿರ್ಧಾರಕ್ಕೆ ಬರ್ತಾರೆ. ಈಗ ಜನರಿಗಿರುವ ಏಕೈಕ ಆಯ್ಕೆ ಅಂದ್ರೆ ಅದು ಮೆಟ್ರೋ ಮಾತ್ರ. ಜನ ನುಗ್ತಾರೆ ಅನ್ನೋದನ್ನು ಗೊತ್ತಾಗಿ ತುರ್ತಾಗಿ ಇಮಿಡಿಯೇಟ್ ಆಗಿ ತಾತ್ಕಾಲಿಕವಾಗಿ ಮೆಟ್ರೋ ನಿಲ್ದಾಣದ ಬಾಗಿಲನ್ನು ಕ್ಲೋಸ್ ಮಾಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಒಳಗಿದ್ದಂತಹ ಪ್ರಯಾಣಿಕರನ್ನ ಅವರಿಗೆ ಮೊದಲಿಗೆ ವ್ಯವಸ್ಥೆಯನ್ನು ಮಾಡ್ತಾರೆ. ಇಲ್ಲಿ ಮೆಟ್ರೋಗಿದ್ದಂತಹ ಎರಡೇ ಆಪ್ಷನ್, ಒಂದ ಹೆಚ್ಚುವರಿಯಾಗಿ ಟ್ರೈನ್ ಬಿಡಬೇಕಾಗಿತ್ತು, ಇಲ್ಲ ಅದಕ್ಕೆ ಬೇರೆ ಏನಾದರೂ ಪರ್ಯಾಯ ವ್ಯವಸ್ಥೆ ಮಾಡಬೇಕಾಗಿತ್ತು. ಮೊದಲ ಅವ್ರಿಗೆ ಕಣ್ಣು ಮುಂದೆ ಇದ್ದದ್ದು ಹೆಚ್ಚುವರಿಯಾಗಿ ಟ್ರೈನ್ ಬಿಡೋದು. ಬಟ್ ಎಷ್ಟೇ ಹೆಚ್ಚುವರಿ ಟ್ರೈನ್ ಬಿಟ್ಟರೂ ಕೂಡ ಅದು ವರ್ಕ್ ಆಗಲ್ಲ ಅನ್ನೋದು BMRCL ಅಧಿಕಾರಿಗಳಿಗೆ ಗೊತ್ತಾಗುತ್ತೆ. ಇದರಿಂದ ಮೊದಲಿಗೆ ಅವರು ಅನಿವಾರ್ಯವಾಗಿ ತಾತ್ಕಾಲಿಕವಾಗಿ ಮೆಟ್ರೋ ಶಟರ್ ಅನ್ನು ಕ್ಲೋಸ್ ಮಾಡ್ತಾರೆ, ಬಾಗಿಲನ್ನು ಬಂದ್ ಮಾಡ್ತಾರೆ. ಅಲ್ಲಿರುವಂತಹ ಪ್ರಯಾಣಿಕರನ್ನು ಮೊದಲಿಗೆ ಪ್ರವಾಹದ ರೀತಿಯಲ್ಲಿ ಅವತ್ತು ಜನಪ್ರವಾಹ ಇತ್ತು, ಜನರ ಸಂಖ್ಯೆ ಹೆಚ್ಚಾಗಿತ್ತು, ಜನದಟ್ಟಣೆ ಹೆಚ್ಚಾಗಿತ್ತು, ಪ್ರಯಾಣಿಕರ ದಟ್ಟಣೆ ಹೆಚ್ಚಾಗಿತ್ತು. ಅವರನ್ನು ಕಂಟ್ರೋಲ್ ಮಾಡೋಕ್ಕೆ ಮೊದಲಿಗೆ ಅಲ್ಲಿರುವಂತಹ ಸೆಕ್ಯೂರಿಟಿ ಕೂಡ ಕೈತಪ್ಪಿ ಹೋದಂತಹ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಕ್ಲೋಸ್ ಮಾಡಿ ಅವರನ್ನು ಅಲ್ಲಿಂದ ಮೂವ್ ಮಾಡುವಂತಹ ಒಂದು ಕೆಲಸವನ್ನು ಮಾಡ್ತಾರೆ. ಅಲ್ಲಿ ಸೆಕ್ಯೂರಿಟಿಯ ಸಮಯ ಪ್ರಜ್ಞೆಯಿಂದ ಒಂದು ದೊಡ್ಡ ದುರಂತ ಇಲ್ಲಿ ತಪ್ಪುತ್ತೆ. ನೀವು ಅಲ್ಲಿ ದೃಶ್ಯವನ್ನು ಗಮನಿಸ್ತಾ ಇದ್ರೆ ಇದು ಡೋರ್ ಬಿಡಿ, ಅಲ್ಲಿರುವಂತಹ ಒಂದು ಚೆಕಿಂಗ್ ಅಲ್ಲಿ ಯಾವುದೇ ರೀತಿ ಅವರಿಗೆ ಕಂಟ್ರೋಲ್ ಸಿಗಲಿಲ್ಲ. ಮತ್ತೆ ಮೆಟ್ರೋ ವಿಂಡೋ ಕ್ಲೋಸ್ ಮಾಡಕ್ಕಾಗ್ತಾ ಅಂದ್ರೆ ಡೋರ್ ಕ್ಲೋಸ್ ಮಾಡಕ್ಕಾಗ್ತಾ ಇರಲಿಲ್ಲ. ಇದನ್ನು ನೋಡಿ BMRCL ಎಚ್ಚೆತ್ತುಕೊಂಡಿತ್ತು, ಅಲರ್ಟ್ ಆಗಿತ್ತು, ಆದ್ರೆ ಸರ್ಕಾರ ಗೊತ್ತಾಗ್ಲಿಲ್ವಲ್ಲ ಇದು ಅಂತ. ಇದೇ ವಾಸ್ತು ಇಲ್ಲಿ ನಾವು ಗಮನಿಸಬೇಕಾದ ವಿಚಾರ. ಯಾಕಂದ್ರೆ ಸರ್ಕಾರಕ್ಕೆ ಇಂಟೆಲಿಜೆನ್ಸ್ ರಿಪೋರ್ಟ್ ಇರುತ್ತೆ, ಪೊಲೀಸ್ ಇಲಾಖೆಯ ಮಾಹಿತಿ ಇರುತ್ತೆ, ಬೇರೆ ಬೇರೆ ಸೋರ್ಸ್ಗಳಿರುತ್ತೆ, ಅವೆಲ್ಲವೂ ಇರುತ್ತೆ. ಬಟ್ BMRCLಗೆ ಯಾವುದೇ ರೀತಿಯ ಮಾಹಿತಿ ಇರಲ್ಲ. ಒಬ್ಬ ಸೆಕ್ಯೂರಿಟಿ ಕೊಟ್ಟಂತಹ ಮಾಹಿತಿ, ಒಬ್ಬ RCB ಫ್ಯಾನ್ಸ್ ಕೊಟ್ಟಂತಹ ಇನ್ಫಾರ್ಮೇಶನ್, ಅದನ್ನು ಸೆಕ್ಯೂರಿಟಿಯಲ್ಲಿ ಸಮಯ ಪ್ರಜ್ಞೆ ಮೆರೆದಿರೋದ್ರಿಂದ ದೊಡ್ಡದಾಗಿರುವಂತಹ ದುರಂತ ಏನಿದೆ ಇವತ್ತು ಕೂದಲೆಲೆ ಅಂತರದಲ್ಲಿ ಇವತ್ತು ಪಾರಾಗಿರುವಂತದ್ದು, ತಪ್ಪಿರುವಂತದ್ದು ವಾಸ್ತವ. ಓಕೆ, ಥ್ಯಾಂಕ್ ಯು ಸುತಾ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.